ಬಂಧುಗಳೇ ನಮಸ್ಕಾರ. ರಾಜಕೀಯ ಅಂದರೆ ಇದೆ ಅಲ್ವಾ, ಅಧಿಕಾರ, ಟಿಕೆಟ್, ಚುನಾವಣೆ. ಇದನ್ನು ಬಿಟ್ಟರೆ ಈ ನಮ್ಮ ನಾಯಕರುಗಳಿಗೆ ಬೇರೆ ವಿಚಾರಗಳೇ ಗೊತ್ತಿಲ್ಲ. ಬಿಜೆಪಿಯಲ್ಲಿದ್ದಂತಹ ಈ ಜಗದೀಶ್ ಶೆಟ್ಟರ್ 9 ತಿಂಗಳ ಹಿಂದೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ದಂತಹ ವ್ಯಕ್ತಿ. ಎಲ್ಲೋ ಒಂದು ಕಡೆ ಈ ಅಯೋಧ್ಯೆಯ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ದೇಶದೆಲ್ಲೆಡೆ ಮೋದಿ ಎಂಬ ಮಂತ್ರದ ಬಿರುಗಾಳಿ ಎದ್ದಿತ್ತು. ಅದರಿಂದ ನಮ್ಮ ಕೆಲವು ಬಿಜೆಪಿ ನಾಯಕರುಗಳು ಸೆಟೆದು ನಿಂತದ್ದು ಸತ್ಯ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ಜಗದೀಶ್ ಶೆಟ್ಟರ್ ಅವರು 9 ತಿಂಗಳ ಹಿಂದೆ ಮಾಡಿದ್ದ ಭಾಷಣದ ತುಣುಕನ್ನು ಹಾಕಿದ್ದೇನೆ. ನನಗಂತೂ ಅರ್ಥವಾಗಲಿಲ್ಲ ರಾಜಕೀಯ ಅಂದರೆ ಏನು ಅಂತ. ಒಂದು ಬಾರಿ ಒಂದು ಪಕ್ಷಕ್ಕೆ ಸೇರಿದ ನಂತರ ಪ್ರತಿಯೊಬ್ಬರೂ ಅದರದ್ದೇ ಆದಂತಹ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಜಗದೀಶ್ ಶೆಟ್ಟರ್ ಅವರು ಈಗ ಹೇಳಿದ ಮಾತಿನಂತೆ ನಡೆದುಕೊಂಡಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ಬಂಧುಗಳೇ, ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ನೀಡಿದ ಹೇಳಿಕೆಯಲ್ಲಿ ಒಂದು ಮಾತನ್ನು ಹೇಳುತ್ತೇನೆ ಕೇಳಿ. ಬಿಜೆಪಿ ನಾನು ಕಟ್ಟಿದ ಪಕ್ಷ, ನನ್ನಿಂದಾಗಿ ಸಂಘಟಿತವಾದಂತಹ ಪಕ್ಷ. ನಾನು ಹಿರಿಯ ನಾಯಕರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಪುನಃ ಬಿಜೆಪಿಗೆ ಬಂದಿದ್ದಾನೆ ಅಂತಾರೆ. ಸ್ನೇಹಿತರೆ, ಅಸಲಿ ಸತ್ಯ ಏನು ಅಂತ ಹೇಳುತ್ತೇನೆ ಕೇಳಿ. ಜಗದೀಶ್ ಶೆಟ್ಟರ್ ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿ ಇದ್ದಿದ್ದು ಸತ್ಯ. ಒಂದು ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದಂತಹ ವ್ಯಕ್ತಿ. ಆದರೆ 2023ರ ಚುನಾವಣೆ ಅಂತ ಏನು ಬಂತು ನೋಡಿ, ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯಿಂದ ಟಿಕೆಟನ್ನು ಕೊಟ್ಟಿರಲಿಲ್ಲ. ಇಂತಹ ಕಾರಣದಿಂದ ಬಿಜೆಪಿ ನಮ್ಮನ್ನು ಗೌರವಿಸಲಿಲ್ಲ, ಹಾಗೆ ಹೀಗೆ ಅನ್ನುವಂಥ ಸಬೂಬನ್ನು ಕೊಟ್ಟು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಿದ್ದರು. ಒಂದು ಕಡೆಯಲ್ಲಿ ಭಾಷಣ ಮಾಡುತ್ತಾ ನಾನು ಇದುವರೆಗೆ ಬಿಜೆಪಿ ನಾಯಕನಾಗಿ ಬಿಜೆಪಿಯನ್ನು ಗೆಲ್ಲಿಸಿ ಎಂದು ಹೇಳಲು ಬರುತ್ತಿದ್ದೆ. ಈಗ ನನ್ನ ಪಕ್ಷ ನನಗೆ ದ್ರೋಹ ಮಾಡಿದೆ, ನಾನು ಈಗ ಕಾಂಗ್ರೆಸ್ ನಾಯಕನಾಗಿ ಕಾಂಗ್ರೆಸ್ ಗೆಲ್ಲಿಸಿ ಎಂದು ಹೇಳಲು ಬಂದಿದ್ದೇನೆ ಅಂತಾರೆ. ದೇಶದ ನಾಗರಿಕನಾಗಿ ನಾನು ಜಗದೀಶ್ ಶೆಟ್ಟರ್ ಅವರನ್ನು ಬೆಂಬಲಿಸುವ ಮಾತೇ ಇಲ್ಲ. ಆದರೆ ಆತ ಬಿಜೆಪಿಗೆ ಬರಲಿ ಅಥವಾ ಕಾಂಗ್ರೆಸ್ಗೆ ಹೋಗಲಿ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸ್ವಾಮಿ ನಿಷ್ಠೆ ಅನ್ನೋದು ಮನುಷ್ಯನಿಗೆ ಸ್ವಾಭಾವಿಕವಾಗಿ ಬರಬೇಕು. ಬಂಧುಗಳೇ, ನನ್ನಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡ್ತೀರಾ? ಅಸಲಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಮಾಡಿದ ಮೋಸವೇನು? ಕಾಂಗ್ರೆಸ್ ಸೇರಿದ ಬಳಿಕ ಕಾಂಗ್ರೆಸ್ ಮಾಡಿದ ಮೋಸವೇನು? ಅಥವಾ ಬಿಜೆಪಿ ಸೇರಿದ ಮಾತ್ರಕ್ಕೆ ಟಿಕೆಟ್ ಕೊಟ್ಟು ಬಿಟ್ಟರೆ ಜನ ಗೆಲ್ಲಿಸುತ್ತಾರಾ? ಇದು ಸಾಧ್ಯ ಇದೆಯಾ? ಈ ಪ್ರಶ್ನೆಗಳಿಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಸ್ನೇಹಿತರೆ, ಜಗದೀಶ್ ಶೆಟ್ಟರ್ ಅವರನ್ನು ಹಲವು ಬಾರಿ ಬಿಜೆಪಿ ಕಡೆಯಿಂದ ಗೌರವಿಸಲಾಗಿತ್ತು, ಹಲವಾರು ಅಧಿಕಾರಗಳನ್ನು ಕೂಡ ನೀಡಲಾಗಿತ್ತು. ಅದು ಮಾತ್ರ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕೂಡ ಮಾಡಿತ್ತು. ಆದರೆ ಮುಖ್ಯಮಂತ್ರಿ ಮಾಡಿದ್ದ ಪಕ್ಷ ಒಂದು ಸಾರಿ ಟಿಕೆಟ್ ನೀಡಿಲ್ಲ ಅನ್ನುವಂಥ ಕಾರಣಕ್ಕೆ ಪಕ್ಷದ ಸಿದ್ಧಾಂತವನ್ನು ಮರೆತು ಓಡಿ ಹೋದವರು ಜನರ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಂಧುಗಳೇ, ಮೊದಲಿನ ವಿಡಿಯೋದಲ್ಲಿ ಹೇಳುತ್ತಿದ್ದಂತಹ ಒಂದು ಮಾತು ಈಗ ನೆನಪಾಯಿತು. ಈ ಮಾತುಗಳು ಸ್ವಲ್ಪ ಕಹಿಯಾಗಿರ್ಬೋದು, ಪರವಾಗಿಲ್ಲ. ಸತ್ಯಪಥ ಅನ್ನುವಂತಹ ಚಾನಲ್ ಸತ್ಯ ಆಧಾರಿತವಾಗಿ ಇರಲಿ. ಬಂಧುಗಳೇ, ಶೆಟ್ಟರ್ ಅವರ ವರ್ತನೆ ಹೇಗಿದೆ ಅಂದರೆ ತಾನು ಬಿಜೆಪಿ ಬಿಟ್ಟದ್ದು ತಪ್ಪು ಅನ್ನುವಂತಹ ಕಲ್ಪನೆಯೂ ಕೂಡ ಅವರಿಗಿಲ್ಲ. ಇಂಥವರು ಜನರ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇನ್ನು ಕಾಂಗ್ರೆಸ್ ಇವರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. DK ಅವರೇ ಹೇಳಿದ್ದಾರೆ, ಆತ ಪಕ್ಷ ಬಿಟ್ಟದ್ದಕ್ಕೆ ನಮ್ಮವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತ. ಬಂಧುಗಳೇ, ಈ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದದ್ದು ಅಧಿಕಾರದ ಆಸೆಯಿಂದ ಅಥವಾ ಮೋದಿಜಿ ಗೆಲ್ಲಬೇಕು ಅನ್ನುವಂಥ ನಿರ್ಧಾರದಿಂದ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.